ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆಯನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ. ಒಟ್ಟು ಅಂಕಗಳು 80. ಮೊದಲನೇ ವಿಭಾಗ ಭೌತಶಾಸ್ತ್ರ. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಂದು ಕಾಯವು ಎ ಬಿಂದುವಿನಿಂದ ಚಲಿಸಲು ಪ್ರಾರಂಭಿಸಿ ವೃತ್ತಾಕಾರದಲ್ಲಿ ಚಲಿಸಿ ಪುನಃ ಎ ಬಿಂದುವನ್ನು ತಲುಪಿದರೆ ಅದರ ಸ್ಥಾನಪಲ್ಲಟ ಡ್ಯಾಶ್. ಆಯ್ಕೆಗಳು 0, 0ಗಿಂತ ಹೆಚ್ಚು, 0ಗಿಂತ ಕಡಿಮೆ, ಯಾವುದೂ ಅಲ್ಲ. ಸರಿಯಾದ ಆಯ್ಕೆ 0. ಜವದ ಅಂತಾರಾಷ್ಟ್ರೀಯ ಏಕಮಾನ. ಆಯ್ಕೆಗಳು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಪರ್ ಸೆಕೆಂಡ್, ಮೀಟರ್, ಯಾವುದೂ ಅಲ್ಲ. ಸರಿಯಾದ ಆಯ್ಕೆ ಮೀಟರ್ ಪರ್ ಸೆಕೆಂಡ್. ನ್ಯೂಟನ್ ಚಲನೆಯ ಎರಡನೇ ನಿಯಮದ ಗಣಿತೀಯ ಸೂತ್ರ. ಆಯ್ಕೆಗಳು F = m × a, F = ma ಸ್ಕ್ವೇರ್, F = ma ಕ್ಯೂಬ್, F = m²a. ಸರಿಯಾದ ಆಯ್ಕೆ F = ma. ಬಂದೂಕಿನಿಂದ ಗುಂಡು ಹಾರಿಸಿದಾಗ ಗುಂಡು ಮುಂದೆ ಚಲಿಸಿ ಬಂದೂಕು ಹಿಂದೆ ಚಲಿಸುವುದು ಡ್ಯಾಶ್ ನಿಯಮಕ್ಕೆ ಉದಾಹರಣೆಯಾಗಿದೆ. ಆಯ್ಕೆಗಳು ನ್ಯೂಟನ್ ಚಲನೆಯ ಮೊದಲನೇ ನಿಯಮ, ನ್ಯೂಟನ್ ಚಲನೆಯ ಎರಡನೇ ನಿಯಮ, ನ್ಯೂಟನ್ ಚಲನೆಯ ಮೂರನೇ ನಿಯಮ, ನ್ಯೂಟನ್ ಚಲನೆಯ ನಾಲ್ಕನೇ ನಿಯಮ. ಸರಿಯಾದ ಆಯ್ಕೆ ನ್ಯೂಟನ್ ಚಲನೆಯ ಮೂರನೇ ನಿಯಮ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸಂವೇಗ ಎಂದರೇನು? ರಾಶಿ ಮತ್ತು ವೇಗಗಳ ಗುಣಲಬ್ಧವನ್ನು ಸಂವೇಗ ಎನ್ನುವರು. ಏಕರೀತಿಯ ಚಲನೆಯ ದೂರಕಾಲ ನಕ್ಷೆಯನ್ನು ರಚಿಸಿ. ಇದು ಏಕರೂಪ ಅಥವಾ ಏಕರೀತಿಯ ಚಲನೆಯ ದೂರಕಾಲ ನಕ್ಷೆಯ ಒಂದು ಉದಾಹರಣೆ. ಮುಂದಿನ ಪ್ರಶ್ನೆ, ವೇಗಕಾಲ ನಕ್ಷೆಯ ಉಪಯೋಗ ಬರೆಯಿರಿ. ವೇಗಕಾಲ ನಕ್ಷೆಯಿಂದ ವಾಹನವು ಚಲಿಸಿದ ದೂರವನ್ನು ಕಂಡುಹಿಡಿಯಬಹುದು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಚಲನೆಯ ಸಮೀಕರಣಗಳನ್ನು ಬರೆಯಿರಿ. ಉತ್ತರ v = u + at, s = ut + 1/2 at², 2as = v² - u². ಮುಂದಿನ ಪ್ರಶ್ನೆ, ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳಿಗಿರುವ ವ್ಯತ್ಯಾಸ ಪಟ್ಟಿ ಮಾಡಿ. ಸಂತುಲಿತ ಬಲ ಇವು ವಸ್ತುವಿನ ಚಲನಾಸ್ಥಿತಿ ಅಥವಾ ನಿಶ್ಚಲ ಸ್ಥಿತಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಅಸಂತುಲಿತ ಬಲ ಇಲ್ಲಿ ಚಲನಸ್ಥಿತಿಯಲ್ಲಿ ಇರುವ ವಸ್ತು ನಿಶ್ಚಲ ಸ್ಥಿತಿಗೆ ಮತ್ತು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ಚಲನೆಯ ಸ್ಥಿತಿಗೆ ಬರುತ್ತದೆ. ಸಂತುಲಿತ ಬಲ ಇಲ್ಲಿ ವಸ್ತುವಿನ ಜವ ಅಥವಾ ಚಲನೆಯ ದಿಕ್ಕಿನಲ್ಲಿ ಬದಲಾವಣೆ ಆಗೋದಿಲ್ಲ. ಅಸಂತುಲಿತ ಬಲ ಇಲ್ಲಿ ವಸ್ತುವಿನ ಜವ ಅಥವಾ ಚಲನೆಯ ದಿಕ್ಕಿನಲ್ಲಿ ಬದಲಾವಣೆ ಆಗುತ್ತದೆ. ಸಂತುಲಿತ ಬಲ ವಸ್ತುವಿನ ಮೇಲೆ ಸಮ ಪ್ರಮಾಣದ ಬಲಗಳು ವರ್ತಿಸುತ್ತವೆ. ಅಸಂತುಲಿತ ಬಲ ವಸ್ತುವಿನ ಮೇಲೆ ಅಸಮ ಪ್ರಮಾಣದ ಬಲಗಳು ವರ್ತಿಸುತ್ತವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 10ನೇ ಪ್ರಶ್ನೆ, ಅದರಲ್ಲಿ ಮೊದಲನೇ ಪ್ರಶ್ನೆ, ಜವ ಮತ್ತು ವೇಗಗಳಿಗಿರುವ ವ್ಯತ್ಯಾಸ ತಿಳಿಸಿ. ಏಕರೂಪ ವೃತ್ತೀಯ ಚಲನೆ ಎಂದರೇನು? ಜವ ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವನ್ನು ಜವ ಎನ್ನುವರು. ವೇಗ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟವನ್ನು ವೇಗ ಎನ್ನುವರು. ಜವ ಎನ್ನುವುದು ಸಂಖ್ಯಾಮೌಲ್ಯವನ್ನು ಮಾತ್ರ ಒಳಗೊಂಡಿದೆ. ವೇಗ ಎನ್ನುವುದು ಸಂಖ್ಯಾಮೌಲ್ಯ ಮತ್ತು ದಿಕ್ಕು ಎರಡನ್ನೂ ಒಳಗೊಂಡಿದೆ. 2ನೇ ಉಪಪ್ರಶ್ನೆ, ಏಕರೂಪ ವೃತ್ತೀಯ ಚಲನೆ ಎಂದರೇನು? ಒಂದು ಕಾಯವು ವೃತ್ತಾಕಾರದಲ್ಲಿ ಏಕರೂಪದ ಜವದಿಂದ ಚಲಿಸುತ್ತಿದ್ದರೆ ಅದನ್ನು ಏಕರೂಪ ವೃತ್ತೀಯ ಚಲನೆ ಎನ್ನುವರು. ಕೆಳಗಿನ ಯಾವ ಸಂದರ್ಭದಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಕಂಡುಬರುತ್ತದೆ? 2 kg ದ್ರವ್ಯರಾಶಿ ಇರುವ ವಸ್ತುವಿಗೆ 5 m/s² ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ, ಅಥವಾ 4 kg ದ್ರವ್ಯರಾಶಿ ಇರುವ ವಸ್ತುವಿಗೆ 2 m/s² ವೇಗೋತ್ಕರ್ಷ ನೀಡುವಲ್ಲಿ. ಇಲ್ಲಿ ನಾವು ಬಳಸಬೇಕಾದಂತಹ ಸೂತ್ರ F = ma ಅಂತಕ್ಕಂಥ ಸೂತ್ರ. ಇಲ್ಲಿ 2 kg ರಾಶಿಯನ್ನು ಹೊಂದಿರತಕ್ಕಂತಹ ಒಂದು ವಸ್ತುವಿನ ಮೇಲೆ 5 m/s² ವೇಗೋತ್ಕರ್ಷವನ್ನು ಉಂಟು ಮಾಡಿದಾಗ ಎಷ್ಟು ಬಲ ಅದರ ಮೇಲೆ ಪ್ರಯೋಗ ಆಗುತ್ತೆ ಅಂತಕ್ಕಂಥದ್ದು 2 × 5 = 10 ನ್ಯೂಟನ್, 10 ನ್ಯೂಟನ್ ಬಲವನ್ನು ಅಲ್ಲಿ ಪ್ರಯೋಗ ಆಗುತ್ತೆ. ಇನ್ನು ಎರಡನೇ ಸಂದರ್ಭದಲ್ಲಿ 4 ಕಿಲೋಗ್ರಾಂ ರಾಶಿಯನ್ನು ಹೊಂದಿರತಕ್ಕಂಥ ವಸ್ತುವಿನ ಮೇಲೆ 2 m/s² ವೇಗೋತ್ಕರ್ಷ
ಉಂಟಾದಲ್ಲಿ ಅದರ ಮೇಲೆ ಪ್ರಯೋಗ ಆಗ್ತಕ್ಕಂಥ ಬಲ 4 × 2 = 8 ನ್ಯೂಟನ್. ಸೊ ಎರಡರಲ್ಲಿ 10 ನ್ಯೂಟನ್ ಮತ್ತು 8 ನ್ಯೂಟನ್. ಮೊದಲನೇ ಸಂದರ್ಭದಲ್ಲಿ 10 ನ್ಯೂಟನ್ ಬಲ ಪ್ರಯೋಗವಾದರೆ ಎರಡನೇ ಸಂದರ್ಭದಲ್ಲಿ 8 ನ್ಯೂಟನ್ ಬಲ ಪ್ರಯೋಗವಾಗಿದೆ. ಈ ಕಾರಣದಿಂದಾಗಿ ಸಂದರ್ಭ ಒಂದರಲ್ಲಿ ಏನಿದೆ ಅಲ್ಲಿ ಹೆಚ್ಚಿನ ಬಲದ ಅವಶ್ಯಕತೆ ಇದೆ. ಸೊ ಮುಂದಿನ ಪ್ರಶ್ನೆ, 5 ನ್ಯೂಟನ್ನಷ್ಟು ಬಲವು m1 ದ್ರವ್ಯರಾಶಿಯ ಮೇಲೆ ವರ್ತಿಸಿದಾಗ 10 m/s²ನಷ್ಟು ವೇಗೋತ್ಕರ್ಷವನ್ನು ಮತ್ತು m2 ದ್ರವ್ಯರಾಶಿಯ ಮೇಲೆ ವರ್ತಿಸಿದಾಗ 20 m/s²ನಷ್ಟು ವೇಗೋತ್ಕರ್ಷವನ್ನು ಉಂಟು ಮಾಡುತ್ತದೆ. ಈ ಎರಡು ದ್ರವ್ಯರಾಶಿಗಳು ಒಟ್ಟುಗೂಡಲ್ಪಟ್ಟರೆ ಇದೇ ಬಲವು ಉಂಟು ಮಾಡಬಹುದಾದ ವೇಗೋತ್ಕರ್ಷ ಎಷ್ಟು ಅಂತಕ್ಕಂಥ ಪ್ರಶ್ನೆ. ಇಲ್ಲಿಯೂ ಸಹ ನಾವು ಬಳಸ್ತಕ್ಕಂಥ ಸೂತ್ರ F = ma ಅಂತಕ್ಕಂಥ ಸೂತ್ರ. ಸೊ ಈ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ನಾವು ಈ ಒಂದು ಏನು F = ma ಅಂತಕ್ಕಂಥ ಸೂತ್ರದ ಇದನ್ನು ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಸೊ ಅದನ್ನು ನಾವು m = F/a ಅಂತಕ್ಕಂಥ ಸೂತ್ರಕ್ಕೆ ಅದನ್ನು ಪರಿವರ್ತನೆ ಮಾಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಮೊದಲನೇ ಸಂದರ್ಭದಲ್ಲಿ 5 ನ್ಯೂಟನ್ ಬಲವನ್ನು m1 ದ್ರವ್ಯರಾಶಿಯ ವಸ್ತುವಿನ ಮೇಲೆ ಪ್ರಯೋಗಿಸಿದಾಗ 10 m/s² ವೇಗೋತ್ಕರ್ಷಣ ಪಡ್ಕೊಳ್ತದೆ. ಸೊ ಅದನ್ನು ಈ ರೀತಿ ನಾವು ಪಡ್ಕೋಬಹುದು. m1 = F/a. ಸೊ m1 = ಪ್ರಯೋಗದ ಬಲ 5 ನ್ಯೂಟನ್ ಮತ್ತು ಅದು ಎಷ್ಟು ವೇಗೋತ್ಕರ್ಷಣ ಪಡೆದುಕೊಳ್ತೈತೆ ಅಂದ್ರೆ 10 m/s² ವೇಗೋತ್ಕರ್ಷಣ ಪಡೆದುಕೊಳ್ತದೆ. ಆವಾಗ ಬೆಲೆ ಎಷ್ಟು ಬರ್ತೈತೆ ಅಂತಂದ್ರೆ 0.5 ಕಿಲೋಗ್ರಾಮ್. 0.5 ಕಿಲೋಗ್ರಾಮ್. ಅದೇ ರೀತಿಯಾಗಿ ಸಂದರ್ಭ ಎರಡರಲ್ಲಿ m2 = F/a. ಪ್ರಯೋಗವಾದ ಬಲ ಅಷ್ಟೇ ಇದೆ 5 ನ್ಯೂಟನ್, ಆದರೆ ಆ ವಸ್ತು ಎಷ್ಟು ದೂರಕ್ಕೆ ಎಷ್ಟು ವೇಗದಿಂದ ವೇಗೋತ್ಕರ್ಷವನ್ನು ಪಡೆದುಕೊಂಡಿದೆ ಅಂದರೆ 20 m/s² ವೇಗೋತ್ಕರ್ಷವನ್ನು ಪಡೆದುಕೊಂಡಿದೆ. ಹಾಗಾದರೆ ಆವಾಗ ಆ ವಸ್ತುವಿನ ರಾಶಿ ಎಷ್ಟಿರ್ತದೆ ಅಂತಂದರೆ 0.25 ರಾಶಿ ಅನ್ನೋದು ಹೊಂದಿರುತ್ತದೆ. ಯಾವಾಗ ಎರಡು ದ್ರವ ರಾಶಿಗಳನ್ನು ನಾವು ಒಟ್ಟುಗೂಡಿಸಿದಾಗ 0.50 ಮತ್ತು 0.25 ಕಿಲೋಗ್ರಾಮ್ ಎರಡು ರಾಶಿಗಳನ್ನು ಒಗ್ಗೂಡಿಸಿದಾಗ 0.75 ಕಿಲೋಗ್ರಾಮ್ ರಾಶಿ ಅನ್ನೋದು ಪಡ್ಕೊಳ್ತದೆ. ಈ ರಾಶಿಗಳು ಒಟ್ಟುಗೂಡಲ್ಪಟ್ಟಾಗ ಬಲವು ಉಂಟು ಮಾಡಬಹುದಾದ ವೇಗೋತ್ಕರ್ಷ ಎಷ್ಟು ಅಂತಕ್ಕಂಥದ್ದು. ಸೊ ಇಲ್ಲಿ a = 5 / 0.75. ಸರಿ, ಉತ್ತರ ಎಷ್ಟು ಬರ್ತದೆ 6.67 m/s² ಅಂತಕ್ಕಂಥ ಉತ್ತರ ಇಲ್ಲಿ ಬರ್ತದೆ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕೆಳಗಿನ ವೇಗಕಾಲ ನಕ್ಷೆಗಳಲ್ಲಿ ಏಕರೂಪವಲ್ಲದ ಮತ್ತು ಸ್ಥಿರ ವೇಗೋತ್ಕರ್ಷಗಳನ್ನು ಗುರುತಿಸಿ. ಸೊ ಉತ್ತರವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಚಿತ್ರಗಳನ್ನು ಸಹ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಎರಡನೇ ಚಿತ್ರ ಏನಿದೆ ಇದು ಏಕರೂಪ ವೇಗೋತ್ಕರ್ಷವನ್ನು ಸೂಚಿಸುತ್ತದೆ. 3 ಮತ್ತು 4ನೇ ಚಿತ್ರಗಳು ಏಕರೂಪವಲ್ಲದ ವೇಗೋತ್ಕರ್ಷವನ್ನು ಸೂಚಿಸುತ್ತವೆ. ಮೊದಲ ಚಿತ್ರ ಸ್ಥಿರ ವೇಗೋತ್ಕರ್ಷಗಳನ್ನು ಸೂಚಿಸುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ ಮತ್ತು ಏಕೆ ಕಾರಣ ತಿಳಿಸಿ ಅಂತಕ್ಕಂಥದ್ದು. ಒಂದು ರಬ್ಬರ್ ಚೆಂಡು ಅಥವಾ ಅದೇ ಗಾತ್ರದಲ್ಲಿ ಕಲ್ಲು, ಒಂದು ಬೈಸಿಕಲ್ ಅಥವಾ ರೈಲು, 5 ರೂಪಾಯಿ ನಾಣ್ಯ ಅಥವಾ 1 ರೂಪಾಯಿ ನಾಣ್ಯ. ಉತ್ತರಗಳು: ಕಲ್ಲು ಹೆಚ್ಚು ಜಡತ್ವವನ್ನು ಹೊಂದಿದೆ, ರೈಲು ಹೆಚ್ಚು ಜಡತ್ವವನ್ನು ಹೊಂದಿದೆ, 5 ರೂಪಾಯಿ ನಾಣ್ಯ ಹೆಚ್ಚು ಜಡತ್ವವನ್ನು ಹೊಂದಿದೆ. ಸೊ ಇವುಗಳಿಗೆ ಕಾರಣವನ್ನು ನೋಡ್ತಾ ಹೋದಾಗ ವಸ್ತುವಿನ ಜಡತ್ವವನ್ನು ನಾವು ಅದರ ದ್ರವ್ಯರಾಶಿಯಿಂದ ಪರಿಮಾಣಾತ್ಮಕವಾಗಿ ಅಳೆಯಬಹುದಾಗಿದೆ. ವಸ್ತುವಿನ ದ್ರವ್ಯರಾಶಿ ಹೆಚ್ಚಿದಂತೆ ಅದರ ಜಡತ್ವವು ಸಹ ಹೆಚ್ಚಾಗ್ತದೆ. ಸೊ ಈ ಕಾರಣದಿಂದಾಗಿ ಸೊ ನಾವು ಚೆಂಡಿಗಿಂತ ಕಲ್ಲು ಹೆಚ್ಚು ಜಡತ್ವವನ್ನು ಹೊಂದಿದೆ, ಬೈಸಿಕಲ್ಗಿಂತ ರೈಲು ಹೆಚ್ಚು ಜಡತ್ವವನ್ನು ಹೊಂದಿದೆ, 1 ರೂಪಾಯಿ ನಾಣ್ಯಕ್ಕಿಂತ 5 ರೂಪಾಯಿ ನಾಣ್ಯ ಹೆಚ್ಚು ಜಡತ್ವವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಮುಂದಿನ ವಿಭಾಗ ರಸಾಯನಶಾಸ್ತ್ರ ವಿಭಾಗ. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕೆಳಗಿನವುಗಳಲ್ಲಿ ಶುದ್ಧ ವಸ್ತು ಆಯ್ಕೆಗಳು: ಹಾಲು, ಇಟ್ಟಿಗೆ, ಗಾಳಿ, ಪಾದರಸ. ಸೊ ಸರಿಯಾದ ಆಯ್ಕೆ ಪಾದರಸ. 25 ಡಿಗ್ರಿ ಸೆಲ್ಸಿಯಸ್ಸನ್ನು ಕೆಲ್ವಿನ್ಗೆ ಪರಿವರ್ತಿಸಿದಾಗ ಆಯ್ಕೆಗಳು: 273 ಡಿಗ್ರಿ ಕೆಲ್ವಿನ್, 298 ಡಿಗ್ರಿ ಕೆಲ್ವಿನ್, 270 ಡಿಗ್ರಿ ಕೆಲ್ವಿನ್ ಮತ್ತು 287 ಡಿಗ್ರಿ ಕೆಲ್ವಿನ್. ಸೊ ಸರಿಯಾದ ಆಯ್ಕೆ 298 ಡಿಗ್ರಿ ಕೆಲ್ವಿನ್. ಸೊ ಇದರಲ್ಲಿ 273 ಏನು 1 ಡಿಗ್ರಿ ಕೆಲ್ವಿನ್ = 273 ಡಿಗ್ರಿ ಸೆಲ್ಸಿಯಸ್. ಸೊ 25ಅನ್ನು 273ಕ್ಕೆ ಸೇರಿಸಿದ 298 ಬರ್ತದೆ. ಸೊ ಅದನ್ನು ನಾವು ಈ ರೀತಿ ಬರೀಬೋದು, 298 ಡಿಗ್ರಿ ಕೆಲ್ವಿನ್. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ.
ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಬಿದ್ದಾಗ ತಂಪಿನ ಅನುಭವವಾಗಲು ಕಾರಣವೇನು? ಸೊ ಉತ್ತರ, ಅಸಿಟೋನಿನ ಕಣಗಳು ಅಥವಾ ಪೆಟ್ರೋಲ್ ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಲಿನ ಶಕ್ತಿಯನ್ನು ಬಳಸಿಕೊಳ್ಳುವುದು ಮತ್ತು ಆವಿಯಾಗುವುದರಿಂದ ತಂಪಿನ ಅನುಭವ ಉಂಟಾಗುವುದು. ಸೊ ಮುಂದಿನ ಪ್ರಶ್ನೆ, ಟಿಂಡಾಲ್ ಪರಿಣಾಮ ಎಂದರೇನು? ಕಲ್ಲಿಲ್ಲದ ಕಣಗಳು ಗೋಚರ ಬೆಳಕಿನ ಕಿರಣಗಳನ್ನು ಸುಲಭವಾಗಿ ಚದುರಿಸುತ್ತವೆ. ಈ ಚದುರುವಿಕೆಯನ್ನು ಟಿಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊ ಉತ್ತರ, ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಕೆಳಗಿನವುಗಳನ್ನು ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳಾಗಿ ವರ್ಗೀಕರಿಸಿ. ಸೋಡಿಯಂ, ಮಿಥೇನ್, ಮಣ್ಣು, ಗಾಳಿ, ಬೆಳ್ಳಿ, ಕಾರ್ಬನ್ ಡೈಆಕ್ಸೈಡ್, ಸಕ್ಕರೆ, ರಕ್ತ, ಸಿಲಿಕಾನ್. ಸೊ ಉತ್ತರಗಳು, ಧಾತುಗಳು ಯಾವ್ಯಾವಪ್ಪ ಅಂತಂದ್ರೆ ಸೋಡಿಯಂ, ಬೆಳ್ಳಿ ಮತ್ತು ಸಿಲಿಕಾನ್, ಇವುಗಳು ಧಾತುಗಳು. ಸಂಯುಕ್ತಗಳು ಯಾವಪ್ಪ ಅಂತಂದ್ರೆ ಮೀಥೇನು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಕ್ಕರೆ. ಮಿಶ್ರಣಗಳು ಯಾವಂತಂದ್ರೆ ಮಣ್ಣು, ಗಾಳಿ ಮತ್ತು ರಕ್ತ. ಸೊ ದ್ರವ್ಯದ ಸ್ಥಿತಿ ಬದಲಾವಣೆಯನ್ನು ಹೆಸರಿಸಿ. ಇಲ್ಲಿ ಒಂದು ಚಿತ್ರವನ್ನು ನೀಡಲಾಗಿದೆ, ಆ ಚಿತ್ರವನ್ನು ಗಮನಿಸಿ ಎ ಬಿ ಸಿ ಡಿ ಇ ಇವುಗಳನ್ನು ಹೆಸರಿಸಿ ಅಂತಕ್ಕಂಥದ್ದು, ಎಫ್ಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಎ ಅನ್ನುವಂಥದ್ದು ದ್ರವಣ, ಅಂದರೆ ಘನದಿಂದ ದ್ರವ, ಇದಕ್ಕೇನಂತೀವಿ ಅಂದ್ರೆ ದ್ರವಣ ಅಂತೀವಿ. ದ್ರವದಿಂದ ಅನಿಲಕ್ಕೆ ಆಮೀಕರಣ ಅಂತ ಹೇಳಿ ಕರಿತೀವಿ. ಅನಿಲದಿಂದ ದ್ರವ, ಇದಕ್ಕೆ ಸಾಂದ್ರೀಕರಣ ಅಂತ ಹೇಳಿ ಕರಿತೀವಿ. ದ್ರವದಿಂದ ಘನ, ಇದಕ್ಕೆ ಘನೀಕರಣ ಅಂತ ಹೇಳಿ ಕರಿತೀವಿ. ಘನದಿಂದ ನೇರವಾಗಿ ಅನಿಲ ಪರಿವರ್ತನೆ ಆಗೋದಕ್ಕೆ ಉತ್ಪತನ ಅಂತೀವಿ. ಅನಿಲದಿಂದ ನೇರವಾಗಿ ಘನಕ್ಕೆ ಪರಿವರ್ತನೆ ಆತಂದ್ರೆ ಅದಕ್ಕೆ ನಿಕ್ಷೇಪಣ ಅಂತ ಹೇಳಿ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ಉತ್ಪತನ ವಿಧಾನದ ಹಂತವಾದ ಚಿತ್ರ ಬಿಡಿಸಿ ಅಂತಕ್ಕಂಥ ಪ್ರಶ್ನೆ. ಸೊ ಇಲ್ಲಿ ಚಿತ್ರವನ್ನು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಘನ, ದ್ರವ, ಅನಿಲ ಸ್ಥಿತಿಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಸೊ ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ. ದ್ರವದಲ್ಲಿ ಕಣಗಳು ಘನದಲ್ಲಿರುವಷ್ಟು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವುದಿಲ್ಲ. ಅನಿಲದಲ್ಲಿ ಕಣಗಳ ಮಧ್ಯೆ ಆಕರ್ಷಣ ಶಕ್ತಿ ಇರುವುದಿಲ್ಲ. ಘನ ಇವುಗಳನ್ನು ಸಂಪೀಡಿಸಲು ಸಾಧ್ಯವಿಲ್ಲ. ದ್ರವದಲ್ಲಿ ಇವು ಕಣಗಳನ್ನು ಸಂಪೀಡಿಸಲು ಸಾಧ್ಯವಿಲ್ಲ. ಅನಿಲದಲ್ಲಿ ಕಣಗಳನ್ನು ಸಂಪೀಡಿಸಬಹುದು. ಸೊ ಆಕಾರಕ್ಕೆ ಮತ್ತು ಗಾತ್ರಕ್ಕೆ ಸಂಬಂಧಿಸಿದಂತೆ ಘನ ಆಕಾರ ಮತ್ತು ಗಾತ್ರ ನಿರ್ದಿಷ್ಟವಾಗಿದೆ. ದ್ರವದಲ್ಲಿ ಗಾತ್ರ ನಿರ್ದಿಷ್ಟವಾಗಿದೆ, ಆದರೆ ಆಕಾರ ನಿರ್ದಿಷ್ಟವಾಗಿಲ್ಲ. ಅನಿಲದಲ್ಲಿ ಆಕಾರ ಮತ್ತು ಗಾತ್ರ ಇವೆರಡೂ ಸಹ ನಿರ್ದಿಷ್ಟವಾಗಿಲ್ಲ. ಸೊ ಘನವಸ್ತುಗಳು ವಿಸರಣೆ ಇವುಗಳಲ್ಲಿ ಸಾಧ್ಯವಿಲ್ಲ. ದ್ರವದಲ್ಲಿ ವಿಸರಣೆ ಸಾಧ್ಯವಿದೆ ಮತ್ತು ಅನಿಲದಲ್ಲಿ ವಿಸರಣೆ ಸಾಧ್ಯವಿದೆ. ಮುಂದಿನ ಪ್ರಶ್ನೆ, ಕಲಿಲ ದ್ರಾವಣ ಎಂದರೇನು? ಕಲಿಲದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಕಲಿಲವು ಒಂದು ಅಸಮರೂಪ ಮಿಶ್ರಣವಾಗಿದ್ದು ಕಣಗಳು ನಿಲಂಬಿತ ಮಿಶ್ರಣಕ್ಕಿಂತ ಚಿಕ್ಕದಾಗಿವೆ. ಕಲಿಲದ ಲಕ್ಷಣಗಳು, ಇದು ಅಸಮರೂಪ ಮಿಶ್ರಣವಾಗಿದೆ. ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಚಿಕ್ಕದಾಗಿವೆ. ತಮ್ಮಲ್ಲಿ ಹಾಯ್ದು ಹೋಗುವ ಬೆಳಕಿನ ಕಿರಣಗಳನ್ನು ಇವು ಚದುರಿಸುತ್ತವೆ. ಮಿಶ್ರಣವನ್ನು ಅಲುಗಾಡಿಸದೆ ಬಿಟ್ಟಾಗ ಕಣಗಳು ತಳ ಸೇರುವುದಿಲ್ಲ. ಮುಂದಿನ ಪ್ರಶ್ನೆ, ಒಂದು ಪರ್ಯಾಪ್ತ ದ್ರಾವಣವನ್ನು ತಯಾರಿಸಲು 36 ಗ್ರಾಂ ಸೋಡಿಯಂ ಕ್ಲೋರೈಡನ್ನು 100 ಗ್ರಾಂ ನೀರಿನಲ್ಲಿ 293 ಡಿಗ್ರಿ ಕೆಲ್ವಿನ್ ತಾಪದಲ್ಲಿ ನೀರಿನಲ್ಲಿ ವಿಲೀನಗೊಳಿಸಬೇಕು. ಇದೇ ತಾಪದಲ್ಲಿ ಆ ದ್ರಾವಣದ ಸಾರಥಿಯನ್ನು ಕಂಡುಹಿಡಿಯಿರಿ. ದ್ರಾವಣದ ಸಾರಥಿಯ ಸೂತ್ರ ದ್ರಾವ್ಯದ ರಾಶಿ ಡಿವೈಡ್ ಬೈ ದ್ರಾವಣದ ರಾಶಿ ಗುಂಡ್ಲೆ 100. ಸೊ ದ್ರಾವಣದ ರಾಶಿ ದ್ರಾವಣದ ರಾಶಿಯನ್ನು ಕಂಡುಹಿಡಿಯಬೇಕಾದ್ರೆ ಮೊದಲು ನಾವು ದ್ರಾವ್ಯ ಮತ್ತು ದ್ರಾವಕ ಇವೆರಡರನ್ನು ಕೂಡಿಸ್ಬೇಕಾಗತ್ತಿ. ಆದ್ದರಿಂದ 36 ಪ್ಲಸ್ 100 136. ಸೊ ಇಲ್ಲಿಗ ದ್ರಾವ್ಯದ ರಾಶಿ 36, ದ್ರಾವಣದ ರಾಶಿ 136 ಗುಂಡ್ಲೆ 100. ಸೊ ಒಟ್ಟಿನಲ್ಲಿ ದ್ರಾವಣದ ಸಾರತೆ ಶೇಕಡಾ ಪ್ರಮಾಣದಲ್ಲಿ 26.47. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕೆಳಗಿನವುಗಳಿಗೆ ಕಾರಣ ಕೊಡಿ. ಸಮಯ ಕಳೆದಂತೆ ನ್ಯಾಫ್ಥಲೀನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗುತ್ತವೆ. ನಾವು ಬಿಸಿ ಚಹಾವನ್ನು ತಟ್ಟೆಯಿಂದ ವೇಗವಾಗಿ ಕುಡಿಯುತ್ತೇವೆ, ಅದರ ಲೋಟದಿಂದ ಸಾಧ್ಯವಾಗುವುದಿಲ್ಲ. ಬೇಸಿಗೆ ದಿನಗಳಲ್ಲಿ ಮಡಿಕೆ ನೀರು ತಂಪಾಗಿರುತ್ತದೆ. ಬಿಸಿ ಆಹಾರವನ್ನು ವಾಸನೆಯನ್ನು ಬೇಗ ಗ್ರಹಿಸುತ್ತೇವೆ, ಆದರೆ ತಣ್ಣಗಿನ ಆಹಾರ ಗ್ರಹಿಸಲು ಸಾಧ್ಯವಿಲ್ಲ. ಸೊ ಮೊದಲೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗೋಣ. ಸಮಯ ಕಳೆದಂತೆ ನ್ಯಾಫ್ಥಲೀನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗುತ್ತವೆ. ನ್ಯಾಫ್ಥಲೀನ್ ಗುಳಿಗೆಗಳು ಉತ್ಪತನ ವಿಧಾನದಿಂದ ನೇರವಾಗಿ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುವುದರಿಂದ ನಿಧಾನವಾಗಿ ಇವು ನಿಶ್ಶೇಷವಾಗಿ ಮಾಯವಾಗುತ್ತವೆ. ಸೊ ಬಾಷ್ಪೀಕರಣದ ದರವು ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದಂತೆ ಹೆಚ್ಚಾಗ್ತದೆ. ಆದ್ದರಿಂದ ಬಿಸಿ ಚಹಾವನ್ನು
ತಟ್ಟೆಯಿಂದ ವೇಗವಾಗಿ ಕುಡಿಬೋದು, ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ. ಸೊ ಮಡಿಕೆಯ ಮೇಲೆ ಸೂಕ್ಷ್ಮವಾದ ರಂಧ್ರಗಳಿದ್ದು ಮಡಿಕೆಯಲ್ಲಿನ ನೀರು ಈ ರಂಧ್ರಗಳ ಮೂಲಕ ವಾತಾವರಣದಲ್ಲಿರುವ ಶಕ್ತಿಯನ್ನು ಪಡೆದುಕೊಂಡು ಆವಿಯಾಗುತ್ತೆ. ಇದರಿಂದ ಮಡಿಕೆಯಲ್ಲಿರುವ ನೀರು ಏನಾಗ್ತದಂದ್ರೆ ತಂಪಾಗ್ತದೆ. ಸೊ ಮುಂದಿನ ಒಂದು ಉತ್ತರ, ದ್ರವ್ಯದ ಕಣಗಳ ತಾಪ ಹೆಚ್ಚಾದಂತೆ ಕಣಗಳು ವೇಗವಾಗಿ ಚಲಿಸುತ್ತವೆ. ತಾಪ ಹೆಚ್ಚಿದಂತೆ ಕಣಗಳ ಶಕ್ತಿ ಹೆಚ್ಚಾಗುತ್ತದೆ. ಆದ್ದರಿಂದ ಬಿಸಿ ಆಹಾರದ ವಾಸನೆಯನ್ನು ಬೇಗನೆ ಗ್ರಹಿಸಬಹುದು, ಆದರೆ ತಣ್ಣಗಿನ ಆಹಾರವನ್ನು ಗ್ರಹಿಸಲು ಸಾಧ್ಯವಿಲ್ಲ. ಸೊ ಮುಂದಿನ ವಿಭಾಗ ಜೀವಶಾಸ್ತ್ರ ವಿಭಾಗ. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ದೇಹದ ಚಲನವಲನಗಳಿಗೆ ಕಾರಣವಾದ ಅಂಗಾಂಶ: ಅಣುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ ಅಥವಾ ನರಾಂಗಾಂಶ. ಸೊ ಸರಿಯಾದ ಆಯ್ಕೆ ಸ್ನಾಯು ಅಂಗಾಂಶ. ಸೊ ಮುಂದಿನ ಪ್ರಶ್ನೆ, ಡ್ಯಾಶ್ ಜೀವಕೋಶಗಳಲ್ಲಿ ನ್ಯೂಕ್ಲಿಯರ್ ಪೊರೆ ಇರುವುದಿಲ್ಲ. ಆಯ್ಕೆಗಳು ಪ್ರೋಕ್ಯಾರಿಯೋಟ್, ಯೂಕ್ಯಾರಿಯೋಟ್, ಅಮೀಬಾ, ಶಿಲೀಂಧ್ರ. ಸರಿಯಾದ ಆಯ್ಕೆ ಪ್ರೋಕ್ಯಾರಿಯೋಟ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕೋಶದ ಶಕ್ತಿಗ್ರಹ ಎಂದು ಕರೆಯಲ್ಪಡುವ ಕಣದಂಗ ಯಾವುದು? ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವೇನು? ರಕ್ತವನ್ನು ಪಂಪ್ ಮಾಡುವುದು ಹೃದಯದ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವಾಗಿದೆ. ನೀರಿನಲ್ಲಿ ನೆನೆಸಿಟ್ಟ ಕಾಳುಗಳು ಉಬ್ಬುತ್ತವೆ. ನಿಮ್ಮ ಉತ್ತರವನ್ನು ಸಮರ್ಥಿಸಿ. ನೀರಿನಲ್ಲಿ ನೆನೆಸಿಟ್ಟ ಕಾಳುಗಳು ಅಭಿಸರಣೆ ಕ್ರಿಯೆಯಿಂದ ನೀರನ್ನು ಪಡೆದುಕೊಳ್ತವೆ, ಆದ್ದರಿಂದ ಅವು ಉಬ್ಬುತ್ತವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕೆಳಗಿನವುಗಳಲ್ಲಿ ಇರುವ ಅಂಗಾಂಶಗಳನ್ನು ಗುರುತಿಸಿ. ಚರ್ಮ, ಮೂಳೆ, ನಾಳಕೂರ್ಚಗಳು, ಮರದ ತೊಗಟೆ. ಚರ್ಮ ಅಂತಕ್ಕಂಥದ್ದು ಅಣುಲೇಪಕ ಅಂಗಾಂಶ, ಮೂಳೆ ಅಂತಕ್ಕಂಥದ್ದು ಸಂಯೋಜಕ ಅಂಗಾಂಶ, ನಾಳಕೂರ್ಚಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳು, ಮರದ ತೊಗಟೆ ಹೊರಧರ್ಮ ಅಂಗಾಂಶ. ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಸೊ ನೀವು ಚಿತ್ರದಲ್ಲಿ ಗಮನಿಸ್ಬೋದು ನರಕೋಶದ ಚಿತ್ರ ಮತ್ತು ಅವುಗಳ ಭಾಗಗಳು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪಟ್ಟಿ ಸಹಿತ, ಪಟ್ಟಿರಹಿತ ಮತ್ತು ಹೃದಯ ಸ್ನಾಯುಗಳ ಅಂದವಾದ ಚಿತ್ರ ಬರೆಯಿರಿ. ಸೊ ತಾವಿಲ್ಲಿ ಗಮನಿಸ್ಬೋದು ಮೊದಲನೇ ಚಿತ್ರ ಏನಿದೆ ಅದು ಪಟ್ಟಿ ಸಹಿತ ಸ್ನಾಯುವಾಗಿದೆ. ಎರಡನೇದ್ದು ಪಟ್ಟಿರಹಿತ ಸ್ನಾಯು. ಮೂರನೇದೇನಿದೆ ಇದು ಹೃದಯ ಸ್ನಾಯುಗಳು. ಸೊ ಮುಂದಿನ ಪ್ರಶ್ನೆ, ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಸಸ್ಯ ಜೀವಕೋಶ ಕೋಶ ಭಿತ್ತಿಯನ್ನು ಹೊಂದಿದೆ, ಪ್ರಾಣಿ ಜೀವಕೋಶ ಕೋಶ ಭಿತ್ತಿಯನ್ನು ಹೊಂದಿಲ್ಲ. ಸಸ್ಯ ಜೀವಕೋಶ ಒಂದೇ ದೊಡ್ಡದಾದ ರಸದಾನಿಯನ್ನು ಹೊಂದಿದೆ, ಪ್ರಾಣಿ ಜೀವಕೋಶ ಬಹಳಷ್ಟು ಚಿಕ್ಕದಾದ ರಸದಾನಿಗಳನ್ನು ಹೊಂದಿದೆ. ಸಸ್ಯ ಜೀವಕೋಶ ಕ್ಲೋರೋಪ್ಲಾಸ್ಟನ್ನು ಹೊಂದಿದೆ, ಪ್ರಾಣಿ ಜೀವಕೋಶ ಕ್ಲೋರೋಪ್ಲಾಸ್ಟನ್ನು ಹೊಂದಿಲ್ಲ. ಸೊ ಮುಂದಿನ ಪ್ರಶ್ನೆ, ಸಸ್ಯ ಜೀವಕೋಶದ ಅಂದವಾದ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಕೋಶ ಭಿತ್ತಿ, ಕೋಶ ಕೇಂದ್ರ, ರಸದಾನಿ. ಸೊ ನಾವಿಲ್ಲಿ ಚಿತ್ರವನ್ನು ಗಮನಿಸಬಹುದು. ಇದು ಅತಿ ಮುಖ್ಯವಾಗಿರತಕ್ಕಂತಹ ಚಿತ್ರವಾಗಿದೆ, ಸಸ್ಯ ಜೀವಕೋಶ ಚಿತ್ರ ಮತ್ತು ಅವುಗಳ ಭಾಗಗಳು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಕೋಶ ಪೊರೆಯನ್ನು ಅರೆವ್ಯಾಪ ಪೊರೆ ಎಂದು ಕರೆಯಲು ಕಾರಣವೇನು? ಪ್ರೋಕ್ಯಾರಿಯೋಟ್ ಗಾತ್ರ ಸಾಮಾನ್ಯವಾಗಿ ಸಣ್ಣದು, ಯೂಕ್ಯಾರಿಯೋಟ್ ಗಾತ್ರ ಸಾಮಾನ್ಯವಾಗಿ ದೊಡ್ಡದು. ಪ್ರೋಕ್ಯಾರಿಯೋಟ್ ನ್ಯೂಕ್ಲಿಯರ್ ಪ್ರದೇಶವನ್ನು ನ್ಯೂಕ್ಲಿಯೈಡ್ ಅಂತ ಹೇಳಿ ಕರೀತಾರೆ. ಯೂಕ್ಯಾರಿಯೋಟ್ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದೆ ಮತ್ತು ನ್ಯೂಕ್ಲಿಯರ್ ಪ್ರದೇಶದಿಂದ ಆವೃತವಾಗಿದೆ. ಪ್ರೋಕ್ಯಾರಿಯೋಟ್ ಒಂದೇ ಕ್ರೋಮೋಸೋಮ್ ಹೊಂದಿದೆ, ಯೂಕ್ಯಾರಿಯೋಟ್ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳನ್ನು ಹೊಂದಿದೆ. ಪ್ರೋಕ್ಯಾರಿಯೋಟ್ ಪೊರೆ ಸಹಿತ ಕಣದಂಗಗಳು ಕಂಡುಬರುವುದಿಲ್ಲ, ಯೂಕ್ಯಾರಿಯೋಟ್ ಪೊರೆ ಸಹಿತ ಕಣದಂಗಗಳು ಕಂಡುಬರುತ್ತವೆ. ಸೊ ಇನ್ನೊಂದು ಪ್ರಶ್ನೆ, ಕೋಶಪೊರೆಯನ್ನು ಅರೆವ್ಯಾಪ್ಯ ಪೊರೆ ಎಂದು ಕರೆಯಲು ಕಾರಣವೇನು? ಸೊ ಕೋಶಪೊರೆ ಇದಕ್ಕೆ ನಾವು ಸಿಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ, ಅಥವಾ ಅರೆವ್ಯಾಪ್ಯ ಪೊರೆ ಅಥವಾ ಅರೆ ಪಾರಗಮ್ಯ ಪೊರೆ ಅಂತಲೂ ಕರಿತೀವಿ. ಸೊ ಇದಕ್ಕೆ ಕಾರಣ ಏನಂತಂದ್ರೆ, ಕೋಶಪೊರೆ ಜೀವಕೋಶಕ್ಕೆ ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳನ್ನು ಒಳಬಿಡ್ತದೆ ಮತ್ತು ಜೀವಕೋಶಕ್ಕೆ ಬೇಡವಾಗಿರ್ತಕ್ಕಂತಹ ವಸ್ತುಗಳನ್ನು ಹೊರಬಿಡ್ತದೆ. ಎಲ್ಲ ವಸ್ತುಗಳನ್ನು ಒಳಗೆ ಬರಲಿಕ್ಕೆ ಅಥವಾ ಹೊರಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ. ಯಾವ ಬೇಕಲ್ಲ ಅದನ್ನಷ್ಟ ಅವುಗಳ ಚಲನೆಯನ್ನು ಮಾತ್ರ ನಿಯಂತ್ರಿಸುವುದರಿಂದ ಇದಕ್ಕೆ ಕೋಶಪೊರೆನ ಅರೆವ್ಯಾಪ್ಯ ಪೊರೆ ಅಂತೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಝೈಲಮ್ ಮತ್ತು ಫ್ಲೋಯಮ್ ಅಂಗಾಂಶಗಳ ಕಾರ್ಯಗಳೇನು? ಅವುಗಳ ವಿವಿಧ ಜೀವಕೋಶಗಳನ್ನು ಹೆಸರಿಸಿ, ಅವುಗಳ ಕಾರ್ಯಗಳನ್ನು ತಿಳಿಸಿ. ಸೊ ಇಲ್ಲಿ ಝೈಲಮ್ ಅಂಗಾಂಶವು ಜಲವಾಹಕ ಅಂಗಾಂಶವಾಗಿದೆ, ಇದು ನೀರನ್ನು ಸಾಗಿಸುತ್ತದೆ. ಫ್ಲೋಯಮ್ ಅಂಗಾಂಶವು ಆಹಾರವಾಹಕ ಅಂಗಾಂಶವಾಗಿದ್ದು ಇದು ಆಹಾರವನ್ನು ಎಲೆಯ ಭಾಗದಿಂದ ಸಸ್ಯದ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ. ಝೈಲಮ್ ಅಂಗಾಂಶದ ಜೀವಕೋಶಗಳಿಗೆ ನಾವು ಟ್ರ್ಯಾಕಿಡ್ಗಳು, ನಾಳಗಳು, ಝೈಲಮ್ ಪೆರೆಂಕೈಮ್ ಮತ್ತು ಝೈಲಮ್ ನಾರು ಅಂತ ಹೇಳಿ ಕರಿತೀವಿ. ಟ್ರ್ಯಾಕಿಡ್ಗಳು ಮತ್ತು ನಾಳ ಏನು ಜೀವಕೋಶಗಳಿವೆ ಇವು
ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಾಗಿಸುತ್ತವೆ. ಕ್ಸೈಲಮ್ ಪ್ಯಾರೆಂಕೈಮ ಆಹಾರವನ್ನು ಸಂಗ್ರಹಿಸುತ್ತದೆ ಮತ್ತು ಕ್ಸೈಲಮ್ ನಾರು ಆಧಾರವನ್ನು ಒದಗಿಸುತ್ತದೆ. ಸೊ ಅದೇ ರೀತಿಯಾಗಿ ಫ್ಲೋಯಮ್ ಅಂಗಾಂಶದ ಜೀವಕೋಶಗಳು ಜರಡಿನಾಳ ಸಂಗಾತಿ ಜೀವಕೋಶಗಳು, ಫ್ಲೋಯಮ್ ಪ್ಯಾರೆಂಕೈಮ ಮತ್ತು ಫ್ಲೋಯಮ್ ನಾರು. ಸೊ ಜರಡಿನಾಳಗಳು ಆಹಾರವನ್ನು ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸಲು ಸಹಾಯ ಮಾಡುತ್ತವೆ. ಸೊ ಮಕ್ಕಳೇ, ಇಲ್ಲಿವರೆಗೆ ನಾವು 9ನೇ ತರಗತಿಯ SA1 ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆ ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.